ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿದ್ದ ಜಗ್ಗೇಶ್ ಅವರನ್ನ ಕಾಪಾಡಿದ್ದು ಯಾರು ಗೊತ್ತಾ? ಯಾಕೆ ಬ್ಯಾನ್ ಮಾಡಿದ್ರು ಹಾಗಾದ್ರೆ ನೋಡಿ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಗೆ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಕಾಲಘಟ್ಟವನ್ನ ಸುವರ್ಣ ಯುಗ ಅಂತ ಕರೆಯಲಾಗುತ್ತೆ. ಆ ಕಾಲದಲ್ಲಿ ಚಿತ್ರರಂಗದಲ್ಲಿ ಎಂತಹ ಅದ್ಭುತವಾದ ಒಗ್ಗಟ್ಟಿತ್ತು. ಕಷ್ಟ ಸುಖದಲ್ಲಿ ಕಲಾವಿದರ ನಡುವೆ ಇದ್ದಂತಹ ಬಾಂಧವ್ಯ ನಿಜಕ್ಕೂ ಕೂಡ ಬಹಳ ಹೆಮ್ಮೆಯನ್ನ ಉಂಟು ಮಾಡಿತ್ತು. ಈಗ ನವರಸ ನಾಯಕ ಜಗ್ಗೇಶ್ ಅವರು ಇತ್ತೀಚೆಗೆ ವೇದಿಕೆಯೊಂದರಲ್ಲಿ ಅತ್ಯಂತ ಭಾವುಕರಾಗಿ ಇದೆಲ್ಲವನ್ನು ಕೂಡ ನೆನಪು ಮಾಡಿಕೊಂಡಿದ್ದಾರೆ. ನೋಡಿ, ಇಂದಿನ ದಿನಮಾನಗಳಲ್ಲಿ ಯಾರನ್ನಾದ್ರೂ ಕರೆದ್ರೆ ಯಾರು ಬರುವುದಿಲ್ಲ. ಸ್ವಾಭಿಮಾನಿಗಳು ಯಾರು ಈ ರೀತಿ ಕಷ್ಟಕ್ಕೆ ಸ್ಪಂದಿಸೋದಿಲ್ಲ, ಸೇರುವುದೂ ಇಲ್ಲ ಅಂತ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ ಅವರು, ಅಂದಿನ ಕಾಲದಲ್ಲಿ ತಮಗಾದ ಒಂದು ಬಹುದೊಡ್ಡ ಅನ್ಯಾಯ ಹಾಗೂ ಆ ಸಮಯದಲ್ಲಿ ತಮಗೆ ಬೆಂಬಲವಾಗಿ ನಿಂತ ಅಣ್ಣ ಅವರ ದೊಡ್ಡತನದ ಬಗ್ಗೆ ಮನ ಕಲಕುವ ನೈಜ ಘಟನೆಯೊಂದು ಬೆಚ್ಚಿಟ್ಟಿದ್ದಾರೆ. ಜಗ್ಗೇಶ್ ಅವರು ಚಿತ್ರರಂಗದಲ್ಲಿ ಭರವಸೆಯ ನಟನಾಗಿ ಬೆಳೀತಾ ಇದ್ದ ಆರಂಭಿಕ ದಿನಗಳದು. ಒಬ್ಬ ನಿರ್ಮಾಪಕನ ಮೇಲೆ ಅವರಿಗೆ ಅಪಾರವಾದಂತಹ ಪ್ರೀತಿ ಮತ್ತು ಗೌರವ ಇತ್ತು. ಆದರೆ ಅದೇ ನಿರ್ಮಾಪಕ ಒಂದು ದಿನ ಮಧ್ಯರಾತ್ರಿ ಜಗ್ಗೇಶ್ ಅವರ ಮನೆಗೆ ಬಂದು ಅವರ ಹೆಂಡತಿಯ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಕೀಳಾಗಿ ಮಾತಾಡಿದರು. ಆ ವಯಸ್ಸಿನಲ್ಲಿ ಅತ್ಯಂತ ಯುವಕ ಹಾಗೂ ರಕ್ತ ಬಿಸಿಯಾಗಿದ್ದ ಜಗ್ಗೇಶ್ ಅವರಿಗೆ ತಮ್ಮ ಹೆಂಡತಿಗೆ ಆದ ಆ ದೊಡ್ಡ ಅವಮಾನವನ್ನ ಸಹಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಸಿಟ್ಟಿನ ಭರದಲ್ಲಿ ಮನೆಯಲ್ಲಿದ್ದ ದೊಣ್ಣೆ ತಕ್ಕೊಂಡು ಬಂದು ಆ ನಿರ್ಮಾಪಕನಿಗೆ ಮನ ಬಂದಂತೆ ಹೊಡೆದು ಬಿಸಾಕ್ಬಿಟ್ರಂತೆ. ಜಗ್ಗೇಶ್ ಅವರು ಹೇಳುವಂತೆ ತಾವು ಅವತ್ತು ಕೈ ಮಾಡಬಾರ್ದಾಗಿತ್ತು, ಅದು ತಮ್ಮಿಂದಾದಂತಹ ತಪ್ಪು. ಆದರೆ ಆ ಒಂದು ತಪ್ಪಿಗಾಗಿ ಇಡೀ ಚಿತ್ರರಂಗವೇ ಒಟ್ಟುಗೂಡಿ ಅವರ ವಿರುದ್ಧ ತಿರುಗಿ ಬಿದ್ದು ಜಗ್ಗೇಶ್ ಅವರನ್ನ ಇಂಡಸ್ಟ್ರಿಯಿಂದಲೇ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿಬಿಟ್ಟಿದ್ರಂತೆ. ಇಡೀ ಚಿತ್ರರಂಗವೇ ಬಹಿಷ್ಕಾರ ಹಾಕಿದಾಗ ದಿಕ್ಕು ತೋಚದಂತಾದ ಜಗ್ಗೇಶ್ ಅವರು ನುಗ್ಗಿಕೊಂಡು ನೇರವಾಗಿ ಹೋಗಿದ್ದು ಕರುನಾಡಿನ ಆರಾಧ್ಯ ದೈವ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಗೆ ಹೋಗಿ, ಏನಣ್ಣ ಗತಿ ಇದು, ನಾನು ಹೆಂಗಣ್ಣ ಅಂತ ಅಣ್ಣವರ ಮುಂದೆ ತಮ್ಮ ಅಳಲನ್ನ ತೊಡ್ಕೊಳ್ತಾರೆ. ಆ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮನೆಯಲ್ಲಿ ಉಪ್ಪಿಟ್ಟು ತಿಂತ ಕೂತಿದ್ರಂತೆ. ಜಗ್ಗೇಶ್ ಅವರ ಬಾಯಿಂದ ಹೆಣ್ಣು ಮಗಳೊಬ್ಬಳಿಗೆ ಹೆಂಡತಿಗೆ ಆಗ ಅವಮಾನದ ಕತೆ ಕೇಳ್ತಾ ಇದ್ದಂತೆ ಅಣ್ಣವರು ಏನೋ ಅವ್ರು ಸೇವಿಸ್ತಾ ಇದ್ದಂತಹ ಉಪ್ಪಿಟ್ಟನ್ನ ತಿನ್ನೋದು ಬಿಟ್ಟು ಅರ್ಧಕ್ಕೆ ಬಿಟ್ಟು ತಕ್ಷಣವೇ ಎದ್ದು ನಿಂತು ತಮ್ಮ ಪಂಚೆಯನ್ನ ಮೇಲಕ್ಕೆತ್ತಿ ಕಟ್ಟಿದ್ರಂತೆ. ಅತ್ಯಂತ ಆಕ್ರೋಶದಿಂದ ಹಾಗೂ ಕಾಳಜಿಯಿಂದ ತಮ್ಮ ಪತ್ನಿ ಪಾರ್ವತಮ್ಮ ಅವರನ್ನ ಕರೆದ ಡಾಕ್ಟರ್ ರಾಜ್ಕುಮಾರ್, ಏನ್ರಿ ಪಾರ್ವತಿ ಅವರೇ, ಏನ್ರಿ ಇದೆಲ್ಲ ಅಂತ ಕೇಳಿದ್ರು. ತಕ್ಷಣವೇ ಬನ್ನಿ ಕರೀರಿ, ಅಂಬರೀಷ್ ಎಲ್ಲಿದ್ದಾನೆ ಕರೀರಿ ಅವನ್ನ ಅಂತ ಆದೇಶವನ್ನು ಕೊಡ್ತಾರಂತೆ. ಅಣ್ಣವರ ಆ ಒಂದು ಮಾತಿಗೆ ಒಂದು ಕರೆಗೆ ಹೋಗೊಟ್ಟು ರೆಬಲ್ ಸ್ಟಾರ್ ಅಂಬರೀಷ್ ಅವರು ಕೂಡಲೇ ತಮ್ಮ ಕಾರ್ ಹಾಕೊಂಡು ಅಲ್ಲಿಂದ ಬಂದೇ ಬಿಡ್ತಾರೆ. ಅಲ್ಲಿಗೆ ಬರ್ತಾರೆ ಆ ಮನೆಗೆ. ಕೇವಲ ಅಂಬರೀಷ್ ಮಾತ್ರವಲ್ಲದೆ ಇನ್ನುಳಿದ ಅನೇಕ ಹೆಣ್ಣು ಮಕ್ಕಳು, ಕಲಾವಿದರು, ದಿಗ್ಗಜರು ಆ ಕ್ಷಣದಲ್ಲಿ ಅಲ್ಲಿ ಬಂದು ಜಮಾಯಿಸ್ತಾರೆ. ಯಾರಿಗಾದ್ರೂ ಒಂದು ಕಷ್ಟ ಸಮಸ್ಯೆ ಅಂದ್ರೆ ಸಾಕು, ಆ ಕಾಲದಲ್ಲಿ ಸುಮಾರು 500 ಕಾರುಗಳು ಒಂದೇ ಕಡೆ ಬಂದು ನಿಲ್ತಾ ಇದ್ವು. ಇಡೀ ಚಿತ್ರರಂಗವೇ ಒಂದು ಕನ್ಸೋಲೇಷನ್ ಬೋರ್ಡ್ ಅಂದ್ರೆ ಸಾಂತ್ವನ ಹೇಳುವಂತಹ ಸಮಿತಿ ರೀತಿಯಲ್ಲಿ ನಿಂತ್ಕೊಂಡು ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ರು ಅಂತ ಜಗ್ಗೇಶ್ ಅವರು ಅವತ್ತಿನ ಒಗ್ಗಟ್ಟನ್ನ ಹೆಮ್ಮೆಯಿಂದ ಸ್ಮರಿಸ್ತಾರೆ. ಇನ್ನು ಆ ಕಾಲದಲ್ಲಿ ತಾವು ಎಷ್ಟೇ ಹಿಟ್ಟು ಸಿನಿಮಾಗಳನ್ನ ಕೊಟ್ಟರು ಕೂಡ ಸಂಭಾವನೆ ತೀರಾ ಕಡಿಮೆ ಇತ್ತು ಅನ್ನೋದನ್ನು ಕೂಡ ಅವರು ಇದೇ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾರೆ. ನಿರ್ಮಾಪಕರು 50 ಲಕ್ಷ ರೂಪಾಯಿ ಬಿಸ್ನೆಸ್ ಮಾಡ್ತಿದ್ದ ಕಾಲದಲ್ಲಿ ಜಗ್ಗೇಶ್ ಅವರ ಸಂಭಾವನೆ ಕೇವಲ 25,000 ರೂಪಾಯಿ ಇತ್ತಂತೆ. ಬ್ಯಾಕ್ ಟು ಬ್ಯಾಕ್ ಮೆಗಾ ಹಿಟ್ ಸಿನಿಮಾಗಳನ್ನು ನೀಡಿದ ಮೇಲೂ ಅವರ ಸಂಭಾವನೆ ಕೇವಲ 1.25 ಲಕ್ಷ ರೂಪಾಯಿ ಆಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ತಮಗೆ ಮೊದಲ ಬಾರಿಗೆ 3 ಲಕ್ಷ ರೂಪಾಯಿ ಸಂಭಾವನೆ ನೀಡಿ ಜಗ್ಗೇಶ್ 3 ಲಕ್ಷ ತಗೊಳ್ಳಯ್ಯ, ಮರ್ಯಾದೆ ಹೋಗುತ್ತೆ ನಿನಗೆ ಅಂತ ಹೇಳಿ ಪ್ರೋತ್ಸಾಹವನ್ನ ಕೊಟ್ಟಿದ್ರಂತೆ. ನಿರ್ಮಾಪಕರನ್ನ ಅವರು ಕೃತಜ್ಞತೆಯಿಂದ ಈಗಲೂ ಕೂಡ ನೆನಪು ಮಾಡ್ಕೊಳ್ತಾರೆ. ಇನ್ನು ಇದೇ ವೇದಿಕೆ ಮೇಲೆ ನಿಂತ್ಕೊಂಡು ಈ ಎಲ್ಲ ಕರಾಳ ಹಾಗೂ ಸುಂದರ ದಿನಗಳನ್ನ ಬಿಚ್ಚಿಟ್ಟ ಜಗ್ಗೇಶ್ ಅವರು ಆ ಹಳೆಯ ಒಗ್ಗಟ್ಟು, ಕಷ್ಟ ಸುಖದಲ್ಲಿ ಒಟ್ಟಿಗೆ ನಿಲ್ಲುವ ಆ ಗುಣ ಚಿತ್ರರಂಗದಲ್ಲಿ ಮರಳಿ ಬರಲಿ ಅಂತನೂ ಕೂಡ ಆಶಿಸುತ್ತಾರೆ. ಅಣ್ಣ ಅವರಂತಹ ದಿಗ್ಗಜರ ಆ ಬೆಂಬಲ, ಆ ಒಗ್ಗಟ್ಟಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇಂದಿನ ಚಿತ್ರರಂಗದಲ್ಲಿ ನಿಜಕ್ಕೂ ಅಂತಹ ಒಗ್ಗಟ್ಟು ಮರೆಯಾಗಿದೆಯಾ? ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟ್ ಮಾಡೋದ್ರ ಮೂಲಕ ತಪ್ಪದೆ ನಮ್ಮೊಂದಿಗೆ ಹಂಚಿಕೊಳ್ಳಿ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.